ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ತುಂಬ ಚಳಿ ಇದೆ ಇಲ್ಲಿ, ಇನ್ನೇನು ಸ್ಟಾರ್ಟ್ ಆಗಿದೆ ಚಳಿಗಾಲ. ಬಟ್ ಅಂದ್ರೂ ಈ ಚಳಿಗಾಲದಲ್ಲಿ ಹೆಂಗಾಗುತ್ತಲ್ಲ ನಮ್ಮ ಮೂಡ್. ಸಮ್ಮರ್ ಅಂದರೆ ಒಂದು ಸ್ವಲ್ಪ ಎನರ್ಜಿ ಬರೋದು ಎಲ್ಲ ಇರುತ್ತೆ, ಕಲರ್ಫುಲ್ ಆಗಿರುತ್ತೆ. ಈ ಟೈಮಲ್ಲಿ ಏನು ಮಾಡೋದಕ್ಕೂ ಮನಸ್ಸಿರಲ್ಲ, ಜೊತೆಗೆ ಗ್ಲೂಮಿ ವೆದರ್ ಇರುತ್ತೆ ಅಲ್ವಾ. ನಮ್ಮ ಮನೆಯಲ್ಲೂ ಎಲ್ಲ ಕಡೆ ನೋಡಿದ್ರೆ ಸುತ್ತಮುತ್ತ ಡಲ್ ಆಗಿರುತ್ತೆ ಬೆಳಗಿನ ಜಾವ. ಅದು ಬೇರೆ 5th ಫ್ಲೋರ್, ಸೊ ಸುತ್ತಮುತ್ತ ಎಲ್ಲ ಓಪನ್ ಏರಿಯಾ ಇದೆ, ಅಂದ್ರೂ ಒಂದು ಸ್ವಲ್ಪ ಗ್ಲೂಮಿ ವೆದರ್ ಅನ್ಸುತ್ತೆ. ಈ ತರ ಇದ್ದಾಗ ಏನ್ ಕೆಲಸ ಮಾಡೋದಕ್ಕೂ ಮನ್ಸು ಬರಲ್ಲ. ಅದು ಬೇರೆ ಮನ್ಸಲ್ಲಿ ಆಲ್ರೆಡಿ ಬೇಜಾರಿದ್ದಾಗ ಇನ್ನೂ ಜಾಸ್ತಿ ಬೇಜಾರು ಅನ್ಸುತ್ತೆ. ನಿಮ್ಗೆ ಕೆಲವೊಂದು ಟಿಪ್ ಹೇಳ. ನಾನು ಏನು ಮಾಡ್ತೀನಿ ಅಂದರೆ, ನನಗೆ ತೀರಾ ಬೇಜಾರಾದಾಗ ನಾನು ವರ್ಕೌಟ್ ಮಾಡ್ತೀನಿ, ಅಥವಾ ಹಾಡು ಕೇಳೋದಕ್ಕೆ ಇಷ್ಟಪಟ್ಟರೆ ಅದನ್ನ ಮಾಡ್ತೀನಿ, ಫ್ರೆಂಡ್ಸ್ನ ಮೀಟ್ ಮಾಡೋದಕ್ಕೆ ಇಷ್ಟಪಟ್ಟರೆ ಅದನ್ನ ಮಾಡ್ತೀನಿ, ಅಥವಾ ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಹೊರಗಡೆ ಹೋಗೋದು, ಶಾಪಿಂಗ್ ಮಾಡೋದು, ಅಥವಾ ನನ್ನ ಫ್ರೆಂಡ್ಸ್ ಜೊತೆಗೆ ಏನಾದರೂ ವರ್ಕ್ ಮಾಡೋದು, ಅವ್ರನ್ನ ಮೀಟ್ ಮಾಡಿದಾಗ ಮನಸ್ಸು ಖುಷಿ ಈ ಥರದ್ದೇನಾದರೂ ಮಾಡ್ತೀನಿ. ನಿಮಗೇನು ಇಷ್ಟನೋ ಆ ಕೆಲಸ ಮಾಡಿ. ಸುಮ್ಮನೆ ಎಲ್ಲರಿಗೂ ಬೇಜಾರಾಗುತ್ತೆ ಅಂತ ನಾವು ಸೈಲೆಂಟ್ ಆಗಿದ್ರೆ ಸುಮ್ಮನೆ ಆ ಫೀಲಿಂಗ್ಸ್ ಜಾಸ್ತಿ ಆಗಿ ವಿ ಹರ್ಟ್ ಆರ್ ಸೆಲ್ಫ್, ಬದಲಿಗೆ ಏನು ವ್ಯತ್ಯಾಸ ಆಗಲ್ಲ ಅಲ್ವಾ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನನ್ನ ವಿಂಟರ್ ಸ್ಕಿನ್ ಕೇರ್ ಜೊತೆಗೆ ನನ್ನ ಹೊಸ ಆಕ್ಟಿವಿಟೀಸ್ ನಾನು ಏನೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬಂದಮೇಲೆ, ಹಾಗೆಯೇ ಫಿಟ್ನೆಸ್ಸಲ್ಲಿ ಒಂದಷ್ಟು ಬದಲಾವಣೆ ಕೂಡ ಆಗಿದೆ. ಐ ಆಮ್ ಸೋ ಹ್ಯಾಪಿ. ಬಂದು ಆಲ್ಮೋಸ್ಟ್ 2 ವಾರದಲ್ಲಿ ನಾನು ಮಾಡಿರುವಂಥ ಪ್ರೋಗ್ರೆಸ್ ಏನು ನಿಮ್ಮ ಜೊತೆ ಹಂಚ್ಕೋಬೇಕು. ಜೊತೆಗೆ ಒಂದು ಹೆಲ್ದಿ ಫುಡ್, ಹೆಲ್ದಿ ಲೈಫ್ ಸ್ಟೈಲ್ನ ಸ್ಟಾರ್ಟ್ ಮಾಡಿದ್ದೀನಿ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಬೇಕು. ಬನ್ನಿ, ಲೆಟ್ಸ್ ಸ್ಟಾರ್ಟ್ ದಿಸ್ ಬ್ಯೂಟಿಫುಲ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಹಲವಾರು ರೀತಿಯ ಹೆಲ್ದಿ ಫುಡ್ ಆಪ್ಷನ್ಸ್ನ ಕೂಡ ತೋರಿಸ್ತೀನಿ. ಇದು ಹೈ ಪ್ರೋಟೀನ್ ಬ್ರೆಡ್, ನಾನು ಕಲ್ಫಿಟ್ಟಲ್ಲೇ ಸಿಗುತ್ತೆ, ಅಲ್ಲಿಂದನೇ ತಂದೆ. ಅದಕ್ಕೆ ಮನೆಯಲ್ಲೇ ಮಾಡಿರುವಂಥ ಮಿಂಟ್ ಕೊರಿಯಾಂಡರ್ ಚಟ್ನಿ ಇದು. ಇದಕ್ಕೆ ಎಲ್ಲ ವೆಜಿಟೇಬಲ್ಸ್ ಏನೇನಿದೆ ಅದನ್ನು ಕಟ್ ಮಾಡಿ ಹಾಕಿದ್ರೆ ಬೆಸ್ಟ್. ಈರುಳ್ಳಿ ಆಗಿರ್ಬೋದು, ಟೊಮ್ಯಾಟೊ, ಕ್ಯೂಕುಂಬರ್, ಜೊತೆಗೆ ಎನಿ ಲೀಫಿ ವೆಜಿಟೇಬಲ್ಸ್ ಕೂಡ ಹಾಕ್ಬೋದು ನೀವು. ಲೆಟ್ಯೂಸ್ ಆಗಿರ್ಬೋದು ಆರ್ ಎನಿಥಿಂಗ್ ಎಲ್ಸ್. ಕ್ಯಾಪ್ಸಿಕಮ್ ಕೂಡ ಗ್ರೇಟ್ ಮಾಡಿ ಹಾಕ್ತಾರೆ. ಇಲ್ ಬಿ ಟೇಸ್ಟಿ. ಸ್ವಲ್ಪ ಟೇಸ್ಟಿಗೆ ಅಂತ ನಾನು ಕೆಚಪ್ನ ಹಾಕ್ತಾ ಇದ್ದೀನಿ. ಜೊತೆಗೆ ಎಗ್ ವೈಟ್, 2 ಎಗ್ ವೈಟ್ ಒಂದು ಬ್ರೆಡ್ಗೆ ಹಾಕ್ತಾ ಇದ್ದೀನಿ. ದ್ಯಾಟ್ಸ್ ಇಟ್. ಇದನ್ನು ತಿಂದರೆ ಮೈ ಬ್ರೇಕ್ಫಾಸ್ಟ್ ಇಸ್ ಆಲ್ ಸೆಟ್. ಪ್ರೋಟೀನ್, ಕಾರ್ಬ್ಸ್, ಫೈಬರ್ ಎಲ್ಲನೂ ಇದ್ದಂಗೆ ಆಗುತ್ತೆ. ಆಮೇಲೆ ವರ್ಕೌಟ್ ಹೋಗ್ತೀನಿ. ವೇಟ್ ಟ್ರೈನಿಂಗ್ ಪ್ರತಿದಿನ ಮಾಡ್ತಾ ಇರೋದ್ರಿಂದ ನನ್ನ ಟ್ರೈನರ್ ಏನು ಹೇಳ್ಕೊಡ್ತಾರೆ ಅದನ್ನೇ ಮಾಡಿ ಮುಗಿಸ್ತೀನಿ ಆಲ್ಮೋಸ್ಟ್ 1.5 ಅವರಲ್ಲಿ. ಪ್ರತಿದಿನ ನನ್ನನ್ನು ನಾನು ವರ್ಕೌಟ್ ಮಾಡೋದಕ್ಕಂತ ಪುಷ್ ಮಾಡ್ತೀನಿ. ಇವತ್ತು ಆ್ಯಕ್ಚುಲಿ ನನ್ನ 6th ಡೇ ಅನಿಸುತ್ತೆ ವೇಟ್ ಟ್ರೈನಿಂಗ್ ಮಾಡ್ತೀನಿ ಆದಷ್ಟು. ಇನ್ನೇನು ಆ್ಯಕ್ಚುಲಿ ದೀಪೋಡ್ ಹಾಸ್ಪಿಟಲ್ಗೆ ಹೋಗ್ಬೇಕು ಇವತ್ತು, ಬಿಕಾಸ್ ಐ ನೀಡ್ ಟು ಟೇಕ್ ಮೈ ಫ್ಲೂ ವ್ಯಾಕ್ಸಿನ್. ಆಲ್ಮೋಸ್ಟ್ 10-12 ಟೈಮ್ಸ್ ಆಯ್ತು, ನನಗೆ ಹುಷಾರೇ ಇರಲಿಲ್ಲಲ್ವಾ. ಇಲ್ಲಿ ಬಂದಮೇಲೆ 1 ಇಯರಲ್ಲಿ ಎಷ್ಟು ಸತಿ ಕೋಲ್ಡ್ ಕಫ್ ಫೀವರ್ ಆಗಿದೆ. ಸೊ ಇವಾಗ ಹೆಂಗಿದ್ರು ವಿಂಟರ್ಸ್ ಬಂದಿದೆ ಅಂದಮೇಲೆ ಮತ್ತೆ ಯಾಕಪ್ಪ ಅಲ್ಲಿ ಇಲ್ಲಿ ತಿರ್ಗಾಡಬೇಕು, ವೀಡಿಯೋಸ್ ಮಾಡಬೇಕು, ಸೊ ರಿಸ್ಕ್ ಬೇಡ ಅಂತ ಐ ಆಮ್ ಟೇಕಿಂಗ್ ಅ ಫ್ಲೂ ವ್ಯಾಕ್ಸಿನ್. ಹೋಗೋಣ ಅವ್ರ ಆಸ್ಪತ್ರೆಗೆ. ಇಟ್ಸ್ ಆಲ್ಮೋಸ್ಟ್ 1:30. ಮನೆಗೆ ಹೋಗಿ ಏನಿರುತ್ತೆ ತಿನ್ನೋಕ್ಕೆ, ಐ ಥಿಂಕ್ ಅಕ್ಕಿ ರೊಟ್ಟಿ. ಇವತ್ತು ವರ್ಕೌಟ್ ಮಾಡಿದಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಇಟ್ಸ್ ರಿಯಲಿ ನೈಸ್, ಹ್ಯಾಡ್ ಅ ನೈಸ್ ಟೈಮ್. ಆ್ಯಂಡ್ ವರ್ಕೌಟ್ ಆದಮೇಲೆ ನಾನು ಎಳ್ನೀರು ಬೇರೆ ಕುಡಿತೀನಿ. ಪರ್ಫೆಕ್ಟ್ ಫೀಲಿಂಗ್ ಅನ್ಸುತ್ತೆ. ನೋಡೋಣ, ಫಸ್ಟ್ ಎಳ್ನೀರು ಕುಡಿದ್ಬಿಟ್ಟು ಆಮೇಲೆ ಆಸ್ಪತ್ರೆ. ಸ್ಲೋಲಿ ಸ್ಲೋಲಿ ಚುಚ್ಚೋದಂದ್ರೆ ಭಯ. ಸುಮ್ಮನೆ ಕುತ್ಕೋ, ಆರಾಮ. ಟೇಕ್ ಡೀಪ್ ಬ್ರೀತ್. ಜಾನ್, ನನ್ನ ಫ್ಲೂ ವ್ಯಾಕ್ಸಿನ್ ಆಯಿತು. ಸೊ ಅದಂದರೆ ಜ್ವರ ಶೀತ ಏನು ಬರಲ್ವ ನನಗಿನ್ನ? 1 year. ಓಕೆ, 1 year. ಓಕೆ, ಇಯರ್ಲಿ ಒನ್ಸ್ ಅಂತ ಈ ವ್ಯಾಕ್ಸಿನ್ ತಗೋಬೇಕು. ಒಂದು 2 days ಬಾಡಿ ಪೇನ್ ಇರ್ಬೋದು ಅಷ್ಟೇ. ಲೆಟ್ಸ್ ಗೋ ಹೋಮ್. ಆರ್ ಯು ಹ್ಯಾಪಿ ದೀಪು? ಫೈನಲಿ ಹ್ಯಾಪಿ. ಯಾಕೆ ಹ್ಯಾಪಿ? ತಗೊಂಡೆ ಅಲ್ಲ ಇಂಜೆಕ್ಷನ್. ಮಧ್ಯಾಹ್ನ ಊಟಕ್ಕೆ ಇದ್ದಿದ್ದು ವೆಜಿಟೇಬಲ್ ಓಟ್ಸ್. ಒಂದೊಂದಿನ ಒಂದೊಂದು ರೀತಿಯ ತರಕಾರಿ ಹಾಕಿಬಿಟ್ಟು ಓಟ್ಸ್ ಮಾಡ್ತಾರೆ. ವೆರಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಕೂಡ. ಆಲ್ಸೋ 1 ಬೌಲ್ ಆಫ್ ಫ್ರೂಟ್ಸ್ನ ಕನ್ಸ್ಯೂಮ್ ಮಾಡ್ತೀನಿ. ಇವತ್ತು ಇದ್ದಿದ್ದು ಪಪ್ಪಾಯ. ಅಂದರೆ ಫಿಟ್ಸ್ ಇರೋರಿಗೆ ಈಗ ಫಸ್ಟ್ ನಾವು ಕೆಲವೊಂದು ಟೆಸ್ಟ್ಗಳು ಮಾಡ್ತೀವಿ. ಬ್ರೈನ್ MRI ಮಾಡ್ತೀವಿ, EEG ಮಾಡ್ತೀವಿ, ಕೆಲವೊಂದು ಬ್ಲಡ್. ತುಂಬ ಜನ ಈ ಟೆಲಿವಿಷನ್ ಇಂಟರ್ವ್ಯೂದು ಕ್ಲಿಪ್ಪಿಂಗ್ಸ್ ಕೇಳಿದ್ರಿ. ಡೆಫಿನೆಟ್ ಆಗಿ ಅದನ್ನು ಅವ್ರು ಯೂಟ್ಯೂಬಲ್ಲಿ ಹಾಕಿದಾಗ ನಿಮ್ಮ ಜೊತೆ ನಾನು ವಿಡಿಯೋ ಲಿಂಕ್ನ ಶೇರ್ ಮಾಡ್ತೀನಿ. ಏನು ಕೆಲವರಿಗೆ ಏನದು? ಚಾನ್ಸಸ್ ಇದೆ, ಅವ್ರಿಗೆ ಇನ್ನೊಂದು ಮೆಡಿಸಿನ್ ಬೇಕಾಗುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಬೆಳಗಿನ ಜಾವ ಬ್ರೇಕ್ಫಾಸ್ಟ್ಗೆ ಇದ್ದಂಥ ವೆರೈಟಿ. ಇದರಲ್ಲಿ ವೆಜಿಟೇಬಲ್ ಪಲಾವ್ ಇದೆ, ಸ್ಯಾಲಡ್ ಇದೆ, ಎಗ್ ವೈಟ್ ಆಮ್ಲೆಟ್ ಇದೆ, ಹಾಗೆಯೇ ರಾಯ್ತಾ.
ಹಾಗೆ ಇದೇ ದಿನ ರಾತ್ರಿ ಬೆಂಗಳೂರಿನಲ್ಲಿ ಒಂದು ಹೊಸ ರೆಸ್ಟೋರೆಂಟ್ ಲಾಂಚ್ ಆಗಿತ್ತು. ಸೊ ಇದಕ್ಕೆ ಹೋಗಿದ್ದೆ. ಇನ್ನು ಹೊರಗಡೆ ಹೋದಾಗ ಏನಾದರೂ ಅನ್ನೆಸರಿ ಅಥವಾ ಓವರ್ ಈಟಿಂಗ್ ಮಾಡೋದು ಸಾಮಾನ್ಯ ಅಲ್ವಾ. ಖಂಡಿತವಾಗ್ಲೂ ಕಂಟ್ರೋಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಬಟ್ ಮಾಡಲೇಬೇಕಾಗತ್ತೆ. ಸೊ ಈ ದಿನ ನಾನು ಹೋದಾಗ ಜಾಸ್ತಿ ಅನ್ನೆಸರಿ ಫುಡ್ ಐಟಮ್ಸ್ ತಿನ್ನೋದನ್ನು ಅವಾಯ್ಡ್ ಮಾಡಿದ್ದೆ, ಅಥವಾ ನನ್ನ ಪೋರ್ಷನ್ ಕಂಟ್ರೋಲ್ ಮಾಡಿದ್ದೆ ನಾನು. ಆ್ಯಂಡ್ ನಾನು ಮಧ್ಯಾಹ್ನ ಅಷ್ಟೊಂದು ತಿಂದೂ ಇರಲಿಲ್ಲ. ಸೊ ಐ ಬ್ಯಾಲೆನ್ಸ್ಡ್ ಇಟ್ ಆ ಥರ. ಬೆಳಿಗ್ಗೆ ಬೇಗ ಎದ್ದಿರ್ತೀನ, ಚಳಿಗಾಲದಲ್ಲಿ ಮುಖಕ್ಕೆ ನೀರ್ ಹಾಕೋದಂದ್ರೆ ತಣ್ಣಗೆ ಅನ್ಸುತ್ತೆ. ಇದು ಮಾಮಾ ಅವರ ಆಲೋ ಜೆಂಟಲ್ ಫೇಸ್ ವಾಶ್. ಇದರಲ್ಲಿ ಆಲೋವೆರಾ ಜೊತೆಗೆ ಗ್ಲಿಸರಿನ್ ಇದೆ. ಫೇಸ್ನ ಡ್ರೈ ಮಾಡಲ್ಲ, ಹಾಗೆಯೇ ಎಲ್ಲ ಸ್ಕಿನ್ ಟೈಪ್ಗೆ ಸೂಟ್ ಆಗುತ್ತೆ. ಜೊತೆಗೆ ನೆನಪಿರಲಿ, ಜೆಂಟ್ಲಿ ಸ್ಕಿನ್ನ ಕ್ಲೆನ್ಸ್ ಮಾಡಬೇಕಾಗತ್ತೆ. ಹಾಗೆಯೇ ಪ್ಯಾಡ್ ಡ್ರೈ ಮಾಡಿದ ತಕ್ಷಣ ಯು ಶುಡ್ ಸ್ಟಾರ್ಟ್ ವಿತ್ ಸ್ಕಿನ್ ಕೇರ್. ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಮಿಸ್ ಮಾಡಬೇಡಿ. ಸೊ ನಾನು ಯೂಸ್ ಮಾಡಿರುವಂತ ಫೇಸ್ ವಾಶ್ ಏನಾಗುತ್ತೆ ಅಂದ್ರೆ ಮುಖನ ಚೆನ್ನಾಗಿ ಕ್ಲೆನ್ಸ್ ಮಾಡೋದ್ರ ಜೊತೆಗೆ ಅದು ನಮ್ಮ ಸ್ಕಿನ್ ನ ಡ್ರೈ ಆಗಿ ಮಾಡ್ಸಲ್ಲ. ಇವಾಗ ವಿಂಟರ್ ಸೀಸನ್ ಅಲ್ಲಿ ನಾವು ಯಾವ ರೀತಿಯ ಸ್ಕಿನ್ ಕೇರ್ ಮಾಡ್ತೀವಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಬಾಡಿ ಮಾಯಿಶ್ಚರೈಸರ್ ಆಗಿರ್ಬೋದು, ಫೇಸ್ ಮಾಯಿಶ್ಚರೈಸರ್ ಆಗಿರ್ಬೋದು, ಚೆನ್ನಾಗಿ ಸ್ಕಿನ್ಗೆ ಅಬ್ಸಾರ್ಬ್ ಆಗೋ ರೀತಿನಲ್ಲಿ ಹಾಕ್ತೀನಿ. ಇವಾಗ ಫೇಸ್ ವಾಶ್ ಮಾಡಿ ಬರ್ತೀವಲ್ವಾ, ನಿಮ್ಮ ಪೋರ್ಸ್ ಎಲ್ಲ ಓಪನ್ ಅಪ್ ಆಗಿರುತ್ತೆ. ಸೊ ಅವಾಗ ಹಾಕಿದ್ರೆ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ. ನನಗೆ ಪಿಂಪಲ್ಸ್ ಕಾಸ್ ಎಲ್ಲ ಇತ್ತಲ್ಲ, ಥ್ಯಾಂಕ್ಫುಲಿ ಹೋಗ್ತಾ ಇದೆ. ನೈಸ್. ನಿಮಗೂ ಈ ಒಂದು ಪ್ರಾಡಕ್ಟ್ ಬೇಕು ಅಂದ್ರೆ ಮಾಮಾ ತರ ಆಲೋ ಜೆಂಟಲ್ ಫೇಸ್ ವಾಶ್ ಪರ್ಫೆಕ್ಟ್ ಫಾರ್ ಯೋರ್ ವಿಂಟರ್ ಸ್ಕಿನ್ ಕೇರ್ ಅಂದ್ರೆ ಚೆಕ್ ಮಾಡಿ. ಇವ್ರನ್ನ ಲಿಂಕ್ನ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಆ್ಯಂಡ್ ನೆನಪಿರ್ಲಿ, ಇವರ ಪ್ರತಿಯೊಂದು ಆರ್ಡರ್ ಏನಾಗುತ್ತೆ ಯೂಸ್ಫುಲ್ ಆಗಿರುವಂಥ 2025 ಒಳಗಡೆ 1 ಮಿಲಿಯನ್ ಪ್ಲಾನ್ಸ್ನ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಮೇಕ್ ಶೋರ್ ಯಾವತ್ತಿದ್ರು ಒಳ್ಳೆ ಸ್ಕಿನ್ ಕೇರ್ ಮಾಡಿದಾಗ ನಿಮಗೆ ಹೆಲ್ಪ್ ಆಗುತ್ತೆ. ಲಾಂಗ್ ಲಾಸ್ಟಿಂಗ್ ಆಗಿ ಯೂತ್ಫುಲ್ ಆಗಿರೋಂಥ ಸ್ಕಿನ್ ನಿಮ್ಮದಾಗಿರುತ್ತೆ. ಹಾಗೆಯೇ ನೆನಪಿಲ್ಲಿ, ಮಾಮಾ ತರ ಪ್ರಾಡಕ್ಟ್ಸ್ ನೈಕಾ, ಫ್ಲಿಪ್ಕಾರ್ಟ್, ಅಮೆಝಾನ್ ಅಲ್ಲೆಲ್ಲ ಸಿಗುತ್ತೆ. ಇದ್ರ ಜೊತೆಗೆ ನಿಮ್ಮ ಸುತ್ತಮುತ್ತ ಇರುವಂತಹ ಹಲವಾರು ಸ್ಟೋರ್ಸ್ ಕೂಡ ಇದೆ. ಸೊ ನೀವು ಆಫ್ಲೈನ್ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಬೋದು. ಈ ವಿಡಿಯೋನ ಮೇನ್ ಇಂಟೆನ್ಷನ್ ಇರೋದು ನನ್ನ ಪ್ರೆಸೆಂಟ್ ಲೈಫ್ ಸ್ಟೈಲ್ ಹೇಗಿದೆ, ಹಾಗೆಯೇ ಫುಡ್ ಕನ್ಸಂಪ್ಷನ್ ಬಗ್ಗೆ. ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಸೊ ಊರಿಂದ ಬಂದು ಎಷ್ಟು ಸಮಯ ಆಯ್ತು ದೀಪು? 2 ವೀಕ್ಸ್ ಆಯ್ತಾ? 2 weeks. 2 ವೀಕ್ಸ್ ಪ್ರತಿದಿನ ವರ್ಕೌಟ್ ಮಾಡ್ತಾ ಇದ್ದೀನಿ ಅಲ್ವಾ. ಅಂಡ್ ಪ್ರತಿದಿನ ವೇಟ್ ಲಿಫ್ಟಿಂಗ್ ಮಾಡ್ತಾ ಇದ್ದೀನಿ. ಬಾಡಿ ಟೋನಿಂಗ್ ಜೊತೆಗೆ ನನಗೆ ವೇಟ್ ಲಾಸ್ ಕೂಡ ಆಗ್ತಾ ಇದೆ. ಅಂಡ್ ಐ ಆಮ್ ಸೋ 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 ಹ್ಯಾಪಿ. ರಿಸಲ್ಟ್ಸ್ ನೋಡ್ತಾ ಇದ್ದೀನಲ್ಲ, ಚೀಕ್ಸ್ ಅಲ್ಲಿ ಆಗಿರ್ಬೋದು, ಇಲ್ಲಿ ವೇಸ್ಟ್ ಲೈನ್ ಅಲ್ಲಿ ಆಗಿರ್ಬೋದು, ಐ ಆಮ್ ಸೀಯಿಂಗ್ ಅ ಲಾಟ್ ಆಫ್ ಡಿಫರೆನ್ಸ್. ಅಂಡ್ ಇಂಟ್ರೆಸ್ಟಿಂಗ್ಲಿ ಇವತ್ತಿಗೆ ನಂದು ಡ್ರೈವಿಂಗ್ ಕ್ಲಾಸ್ ಕೂಡ ಮುಗೀತು. ಫೈನಲಿ ಕಂಪ್ಲೀಟ್ ಮಾಡಿದೆ. ಇನ್ನು 2 ಕ್ಲಾಸ್ ಇದೆ. ಅದು ಡ್ರೈವಿಂಗ್ ಟೆಸ್ಟ್ ಮುಂಚೆ ಅವ್ರು ಮಾಡಿಸ್ತಾರಂತೆ. ಅಂಡ್ ಪ್ರತಿದಿನ ದೀಪೋ ಜೊತೆಗೆ ಐ ಹ್ಯಾವ್ ಟು ಸ್ಟಾರ್ಟ್ ಡ್ರೈವಿಂಗ್ ಆನ್ ಸ್ಕೋಡಾ. ಯೇ ಐ ಆಮ್ ಹ್ಯಾಪಿ. ಸೊ ಪ್ರೊಕ್ರಾಸ್ಟಿನೇಟ್ ಮಾಡಿ ಮಾಡಿ ಫೈನಲಿ ಮುಗಿಸಿದ್ದೀನಿ. ಬೆಳಿಗ್ಗೆ ಬೇಗ ಎದ್ದು ಡ್ರೈವಿಂಗ್ ಕ್ಲಾಸ್ಗೆ ಹೋಗೋದು ನಿದ್ದೆ ಸ್ಯಾಕ್ರಿಫೈಸ್ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಬಟ್ ಬೆಳಿಗ್ಗೆ ಫ್ರೆಶ್ ಆಗಬೇಕು ಅಂದರೆ ಚೆನ್ನಾಗಿ ಫೇಸ್ ವಾಶ್ ಮಾಡಿನೇ ಹೋಗ್ತಾ ಇದ್ದೆ ನಾನು. Now I'll have my ಬಿಸಿ ನೀರು, ಬಿಕಾಸ್ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವ ರೀತಿ ಫುಡ್ ಕನ್ಸ್ಯೂಮ್ ಮಾಡ್ತೀವಿ ಅದನ್ನು ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಲ್ಮೋಸ್ಟ್ ಎವ್ರಿ ಡೇ ಏನು ತಿಂಡಿ ತಿಂತೀನಿ ಅದನ್ನು ನಾನು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ನೋಡೋಣ ಎಷ್ಟು ಫೋಟೋಸ್ ಇದೆ ಅದನ್ನು ಹಾಕ್ತೀನಿ. ನೆಕ್ಸ್ಟ್ 3 days ನನ್ನ ಬ್ರೇಕ್ಫಾಸ್ಟ್ ಹೇಗಿತ್ತು ಅಂತ ಹೇಳ್ತೀನಿ. ಪ್ರೋಟೀನ್, ಫೈಬರ್, ಕಾರ್ಬ್ಸ್ ಎಲ್ಲನೂ ಮಿಕ್ಸ್ ಆಗಿತ್ತು. ಓಟ್ಸ್, ಫ್ರೈಡ್ ರೈಸ್, ಹಾಗೆಯೇ ಚಪಾತಿ ಆ್ಯಂಡ್ ಎಗ್ ಬುರ್ಜಿ, ಜೊತೆಗೆ ಪನ್ನೀರ್ ಫಾರ್ ಪ್ರೋಟೀನ್, ಮಟರ್, ಹಾಗೆಯೇ ಕಟ್ ವೆಜಿಟೇಬಲ್ಸ್. ಬೇಸಿಗೆ ನಾವು ಯಾವ ಆಟ ಯೂಸ್ ಮಾಡ್ತೀವಿ ಅದನ್ನು ಇಂಪಾರ್ಟೆಂಟ್ ಆಗುತ್ತಲ್ಲ. ಇದು ನಮ್ಮ ಆಂಟಿ ತಂದಿದ್ದು ಬಾಂಬೆಯಿಂದ. ಅಲ್ಲಿ ತುಂಬ ಚೆನ್ನಾಗಿರುತ್ತಲ್ಲ, ವೆರಿ ಸಾಫ್ಟ್. ಮುಂಬೈಯಿಂದ ಬರ್ಬೇಕಾದ್ರೆ ಪ್ರತಿ ಸತಿ ಅವ್ರು ತಗೊಬರ್ತಾರೆ. ಆ್ಯಂಡ್ ಈ ಸತಿ ಅಮ್ಮ ಕೊಟ್ಟು ಕಳ್ಸಿದ್ರು ನನಗೆ. ಇಟ್ಸ್ ಎಕ್ಸ್ಟ್ರೀಮ್ಲಿ ಸಾಫ್ಟ್. ಇವತ್ತೇ ಮಾಡ್ತಾ ಇರೋದು ಆ್ಯಕ್ಚುಲಿ ಆಫ್ಟರ್ 2 weeks. ಟು ಗುಡ್. ನನ್ನ ಪ್ರತಿದಿನದ ಫುಡ್ ಪ್ಲೇಟ್ನ ನೋಡ್ತಾ ಇದ್ದೀರಲ್ಲ, ನನಗೆ ಅದು ತಿಂದಮೇಲೆ ಹೊಟ್ಟೆ ತುಂಬುತ್ತೆ ಅಂತ ಖಂಡಿತವಾಗ್ಲೂ ಅನಿಸುತ್ತೆ. ಬಟ್ ಆಫ್ಟರ್ ಸಮ್ ಟೈಮ್ ಒಂದು ಸ್ವಲ್ಪ 1 ಬೌಲ್ ಆಫ್ ಫ್ರೂಟ್ಸ್ನ ಕನ್ಸ್ಯೂಮ್ ಮಾಡ್ತೀನಿ. ಹಾಗೆಯೇ 1 ಹ್ಯಾಂಡ್ಫುಲ್ ಆಫ್ ಡ್ರೈ ಫ್ರೂಟ್ಸ್ ಪ್ರತಿದಿನ. ಪ್ರೋಟೀನ್, ಕಾರ್ಬ್ಸ್, ಫೈಬರ್ ಎಲ್ಲದೂ ತಿನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ ಪೋರ್ಷನ್ ಕಂಟ್ರೋಲ್ ಮಾಡಲೇಬೇಕಾಗತ್ತೆ. ಎಲ್ಲ ಆದಮೇಲೆ ನಾನು ಪ್ರತಿದಿನ ಎಡಿಟಿಂಗ್ ಅಂತ ಕೂರ್ತೀನಿ. ಹಾಗೆಯೇ ವರ್ಕೌಟ್ ಹೋಗಿ ಬಂದಿದ್ದ ದಿನ ಎಲ್ಲ ನನಗೋಸ್ಕರ ನಾನು ಕೊಡುವಂಥ ಟ್ರೀಟ್ ಅಂದರೆ ಎಳ್ನೀರು. ಹೊಟ್ಟೆನೂ ತುಂಬುತ್ತೆ, ತುಂಬಾ ಖುಷಿ ಕೂಡ ಆಗುತ್ತೆ. ಸೊ ಪ್ರತಿದಿನ ಆಫ್ಟರ್ ವರ್ಕೌಟ್ ಮನೆಗೆ ಹೋಗ್ತಾ ದಾರಿನಲ್ಲಿ ಎಳ್ನೀರಂತೂ ತಗೋತೀನಿ ನಾನು. ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್, ಜೊತೆಗೆ ಹೆಲ್ದಿ ಡ್ರಿಂಕ್ ಅಂತಲೇ ಹೇಳ್ಬೋದು. ಹಾಗೆಯೇ ಸೀಸನಲ್ ಫ್ರೂಟ್ಸ್ನ ತಿನ್ನೋದನ್ನು ಮರಿಬೇಡಿ. ನೀವು ಹೇಗೆ ನಿಮ್ಮ ಡಯಟ್ನ ಬ್ಯಾಲೆನ್ಸ್ ಮಾಡ್ತೀರಾ ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಈ ಸತಿ ಸೀಸನಲ್ ಫ್ರೂಟ್ಸ್ಗೆ ಇರೋದು ಸ್ಟ್ರಾಬೆರಿ, ಜೊತೆಗೆ ಪೊಮೊಗ್ರಾನೇಟ್ ವಾಸ್ ಎಕ್ಸ್ಟ್ರೀಮ್ಲಿ ಸ್ವೀಟ್ ಆ್ಯಂಡ್ ವೆರಿ ರಿಫ್ರೆಶಿಂಗ್ ಅಂತಲೂ ಅನ್ನಿಸ್ತು. ಐ ಹೋಪ್ ಈ ವಿಡಿಯೋದಲ್ಲಿ ತೋರಿಸಿರುವಂಥ ಹೆಲ್ದಿ ಫುಡ್ ಆಪ್ಷನ್ಸ್ ನಿಮಗೂ ಹೆಲ್ಪ್ ಆಗುತ್ತೆ. ವರ್ಕೌಟಿಂದ ಪ್ರತಿದಿನ ಮನೆಗೆ ಬಂದಮೇಲೆ ಒಂದು ಪ್ರೋಟೀನ್ ಶೇಕ್ನ ತಗೋತೀನಿ. ಆ್ಯಂಡ್ ವೀಗನ್ ಆಗಿರ್ಬೋದು, ವೇ ಪ್ರೋಟೀನ್ ಆಗಿರ್ಬೋದು, ಜೊತೆಗೆ
ಪರ್ ಡೇ ಅ ಬೌಲ್ ಆಫ್ ಫ್ರೂಟ್ಸ್, ಆಪಲ್ ಆಗಿರ್ಬೋದು, ಕಸ್ಟರ್ಡ್ ಆಪಲ್, ವಾಟರ್ ಮೆಲನ್, ಎನಿ ಸೀಸನಲ್ ಫ್ರೂಟ್ಸ್ ಆರ್ ಓಕೆ. ಆ್ಯಂಡ್ ನಾನು ಫ್ಲೂ ವ್ಯಾಕ್ಸಿನ್ ತಗೊಂಡಿದ್ರಿಂದ ಜೊತೆಗೆ ನಾನು ಎಲ್ಲ ಬಿಸಿನೀರು ಕುಡಿತೀನಿ ಅಥವಾ ಐಸ್ ಕ್ರೀಮ್ಸ್ ಮುಟ್ಟಲ್ಲ, ಕೋಲ್ಡ್ ಜ್ಯೂಸಸ್ ಇಲ್ಲ, ಎಲ್ಲಿ ಹೋದ್ರೂ ಐ ಆಮ್ ವೆರಿ ಪರ್ಟಿಕ್ಯುಲರ್. ಇವಾಗ ರಿಯಲೈಸ್ ಆಗಿದೆ ಏನು ಅಂದ್ರೆ, ಸುಮ್ಮನೆ ಆ ಕ್ಷಣಕ್ಕೆ ಅದು ಎಂಜಾಯ್ ಮಾಡಬೇಕು ಅಂತ ಅನ್ಕೊಂಡ್ರೆ ನೆಕ್ಸ್ಟ್ 15-20 ಡೇಸ್ಗೆ ಯಾಕೆ ಸುಮ್ಮನೆ ಸಫರ್ ಮಾಡಬೇಕು? ದಟ್ ಇಸ್ ಸೋ ಸ್ಯಾಡ್. ಅಂಡ್ ದೀಪವರೆಗೂ ಬೇಜಾರಾಗುತ್ತೆ ನನ್ನ ಎನರ್ಜಿ ಲೋ ಇದ್ದಾಗ. ಐ ಆಮ್ ಸೋ ಹ್ಯಾಪಿ ನನ್ನ ಜರ್ನಿ ನೋಡೋದಕ್ಕೆ. ವಿದಿನ್ ಐ ಥಿಂಕ್ 2 weeks ವೇಟ್ ಲಾಸ್ ಜೊತೆಗೆ ಇಂಚ್ ಲಾಸ್ ಕೂಡ ಆಗಿದೆ. ಬಿಕಾಸ್ ನಾನು ಜಾಸ್ತಿ ವೇಟ್ ಟ್ರೈನಿಂಗ್ ಮಾಡ್ತಾ ಇದ್ದೀನಿ. ನನ್ನ ಟ್ರೈನರ್ ಏನು ಹೇಳಿದ್ರು ಅಂದ್ರೆ, ನೀನು ಜಾಸ್ತಿ ವೇಟ್ ಟ್ರೈನಿಂಗ್ ಮಾಡಬೇಕು. ಕಾರ್ಡಿಯೋ ಇಸ್ ಗುಡ್, ಬಟ್ ವೇಟ್ ಟ್ರೈನಿಂಗ್ ಇದ್ದಾಗ ಟೋನಿಂಗ್ ಆಗುತ್ತೆ, ಬಾಡಿ ಸ್ಟ್ರೆಂಥನಿಂಗ್ ಕೂಡ ಆಗುತ್ತೆ ಅಲ್ವಾ. ಆ್ಯಂಡ್ ಬೇಗ ವಿಸಿಬಿಲಿಟಿ ಕೂಡ ನೋಡ್ತಾ ಇದ್ದೀನಿ. ಸೊ ಇವಾಗ ವೇಟ್ ಲಾಸ್ ಅನ್ನೋದು ಒಬ್ಬೊಬ್ಬರಿಗೆ ಒಂದೊಂದು ರೀತಿನಲ್ಲಿ ಆಗುತ್ತೆ. ಇದು ನನ್ನ ಜರ್ನಿ ಆಗಿದೆ. ನಾನು ವರ್ಕೌಟ್ ಮಾಡ್ತೀನಿ, ನನಗೇನು ಫುಡ್ ಇಷ್ಟನೋ ಅದನ್ನು ತಿಂತೀನಿ. ಪ್ರೋಟೀನ್, ಫೈಬರ್ ಜೊತೆಗೆ ಕಾರ್ಬ್ಸ್ ಎಲ್ಲ ಅದನ್ನು ಬ್ಯಾಲೆನ್ಸ್ ಮಾಡಿಬಿಟ್ಟು. ಆ್ಯಂಡ್ 3 to 4 liters ಆಫ್ ವಾಟರ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತಾರೆ. ನಾನು ಕಷ್ಟಪಟ್ಟು ಕುಡಿತೀನಿ. ಇವಾಗ ಚಳಿಗಾಲ ಬೇರೆ, ಐ ನೀಡ್ ಟು ಬೈ ಅ ನ್ಯೂ ಬಾಟಲ್ ಸೊ ದ್ಯಾಟ್ ಆ ನೀರು ಬಿಸಿ ಆಗಿರುತ್ತೆ, ಇಲ್ಲಾಂದರೆ ಕುಡಿಯೋದಕ್ಕೆ ಮನ್ಸು ಬರಲ್ಲ, ದಟ್ ಕೋಲ್ಡ್ ವಾಟರ್. ಸೊ ಅದನ್ನು ನಾನು ಮಿಸ್ ಮಾಡ್ತೀನಿ. ನಾನು ಕಲಿತಾ ಇದ್ದೀನಿ. ಐ ಆಮ್ ನಾಟ್ ಲೈಕ್ ಪರ್ಫೆಕ್ಟ್, ಎಲ್ಲಾನು ಮಾಡ್ತೀನಿ ಈ ಥರ ಅಲ್ವಾ. ಐ ನೀಡ್ ಟು ಟ್ರೈ. ಒಂದು ಟೈಮಲ್ಲಿ ನಾನು ಪ್ರತಿದಿನ 3 ಲೀಟರ್ ನೀರು ಕುಡಿತಾ ಇದ್ದೆ, ನಿಮ್ಮ ಜೊತೆ ಹೇಳಿದ್ದೀನಿ. ಬಟ್ ನಾವು ಅದು ಆಗ್ತಾ ಇಲ್ಲ ನನ್ನಿಂದ, ವಿಚ್ ಇಸ್ ನಾಟ್ ಅ ಗುಡ್ ಹ್ಯಾಬಿಟ್. ಆ್ಯಂಡ್ ಈ ಟೈಮಲ್ಲಿ ನನಗೆ ಆಗ್ತಾ ಇದೆ ವೇಟ್ ಲಾಸ್, ಇಂಚ್ ಲಾಸ್. ಬಟ್ ಹಾಗಂತ ಎಲ್ರಿಗೂ ಇದೇ ರೀತಿ ವರ್ಕೌಟ್ ಮಾಡಿದ್ರೆ ಆಗುತ್ತೆ ಅಂತ ಇಲ್ಲ. ಬಿಕಾಸ್ ಕೆಲವ್ರಿಗೆ PCOS, PCOD ಇರ್ಬೋದು, ಅಥವಾ ಕೆಲವ್ರಿಗೆ ಥೈರಾಯ್ಡ್ ಇಂದ ವೇಟ್ ಗೇನ್ ಆಗುವಂಥ ಟೆಂಡೆನ್ಸಿ ಕೂಡ ಇರುತ್ತೆ. ಇನ್ನು ಕೆಲವರಿಗೆ ಏಜ್ ಫ್ಯಾಕ್ಟರ್, ಹಾರ್ಮೋನಲ್ ಇಶ್ಯೂಸ್ ಇಂದ ವೇಟ್ ಕಮ್ಮಿ ಆಗುವಂಥ ಚಾನ್ಸಸ್ ಕಮ್ಮಿ ಇರುತ್ತೆ. ವೇಟ್ ಲಾಸ್ ಅನ್ನೋದಕ್ಕಿಂತ ನಾವು ನಮ್ಮ ಇಂಚ್ ಮೇಲೆ ಫೋಕಸ್ ಮಾಡಬೇಕು. ಇವಾಗ ನನ್ನ ವೇಸ್ಟ್ ಇಷ್ಟಿದ್ರೆ ಓಕೆ, ಕಮ್ಮಿ ಆಗಿದೆಯಾ ಇಂಚ್, ಅದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಅದಾದರೆ ಅದಷ್ಟೇ ಸಾಕು. ನಾವು ಹೆಲ್ದಿ ಅನಿಸ್ಬೇಕು. ನನಗೆ ಪ್ರತಿದಿನ ವರ್ಕೌಟ್ ಮಾಡಿ ಬಂದಾಗ ನಾನು ಜಾಸ್ತಿ ಆಕ್ಟಿವ್ ಅಂತ ಅನಿಸುತ್ತೆ. ಆ್ಯಂಡ್ ಆ 1 hour ನನಗೆ ಮೈಂಡ್ ಫ್ರೆಶ್ ಆಗುತ್ತೆ. ಬೇಜಾರು ಇರುತ್ತೆ, ಮೂಡ್ ಸ್ವಿಂಗ್ಸ್ ಇರುತ್ತೆ, ಎಲ್ಲನೂ ಹೋಗುತ್ತೆ. ಬಿಕಾಸ್ ಆ 1 hour ಡೆಡಿಕೇಟೆಡ್ ಆಗಿ ನೀವು ಫೋಕಸ್ ಮಾಡಿ ಬರ್ತೀರಲ್ಲ. ನಾನು ಜನರಲಿ ಹೋಗೋದು ಬಿಟ್ವೀನ್ 10:30 to 5 to 6 ಆಯ್ತಾ. ಬಿಕಾಸ್ ಜಾಸ್ತಿ ಜನ ಬರಲ್ಲ ಅಂತ. ಇಲ್ಲ ಬೆಳಗಿನ ಜಾವ ಹೋದ್ರೆ ಅಥವಾ ತೀರಾ ಸಂಜೆ ಮೇಲೆ ಹೋದ್ರೆ ಜಾಸ್ತಿ ಜನ ಇರ್ತಾರೆ ಆ್ಯಂಡ್ ಇಷ್ಟ ಆಗಲ್ಲ ವರ್ಕೌಟ್ ಮಾಡೋದಕ್ಕೆ. ಯು ನೀಡ್ ಟು ವೇಟ್ ಇನ್ ಕ್ಯೂ ತರ. ಸೊ ಸೊ ಬ್ಯಾಡ್ ಅಲ್ಲ. ಬಂದು ಎಷ್ಟು ದಿನ ಆಯ್ತು, ನಾನು ಪ್ರತಿದಿನ ನಾಳೆ ಮಾಡೋಣ ಅಂತ ಅನ್ಕೊಂಡು ಮಾಡೇ ಇಲ್ಲ. ಇವಾಗ ವಿಂಟರ್ಗೆ ನಾನು ಏನ್ ಮಾಡ್ತೀನಿ ಅಂದ್ರೆ, ಬಟ್ಟೆನ ಸಪ್ರೇಟ್ ಆಗಿರ್ತೀನಿ. ಇವಾಗ ನಾನು ಜಾಸ್ತಿ ಸ್ಯಾಟಿನ್ ಹಾಕೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಸಮರಲ್ಲಿ ಹಾಕಿದ್ರೆ ಸ್ವೆಟಿಂಗ್ ಸ್ಮೆಲ್ ಎಲ್ಲ ಬರುತ್ತೆ ಅಂತ. ಬಟ್ ವಿಂಟರ್ಗೆ ಚೆನ್ನಾಗಿರುತ್ತೆ ಆ್ಯಂಡ್ ಬೇಗ ಒಣಗುತ್ತೆ ಅಲ್ವಾ. ಈ ವೆದರ್ಗೂ ಕೂಡ ಬೇಗ ಡ್ರೈ ಆಗುತ್ತೆ. ನೆನಪಾಯ್ತು, ಎಲ್ಲ ವೈಟ್ ಬಟ್ಟೆ ಒಣಗ ಹಾಕಿದ್ದೀನಿ. 1 full day ಆಯ್ತು ತೆಗ್ದೇ ಇಲ್ಲ. ಇವತ್ತು ಅದನ್ನ ಕೂಡ ತೆಗಿಬೇಕು. ನಿಮ್ ತರ ನಾನು ಕೆಲಸದ ಲೇಸಿ ಆಗಿರ್ತೀನಿ. ಇಟ್ಸ್ ನೈಸ್ ಅಲ್ವಾ ಈ ತರ ರಿಯಲ್ ಕಾನ್ವರ್ಸೇಷನ್ಸ್ ಮಾಡೋದು. ಎನಿವೇಸ್, ಇದನ್ನೆಲ್ಲ ತೆಗೆದು ಇವಾಗ ಸಪ್ರೇಟ್ ಮಾಡಬೇಕು. ಯು ಬಿಲೀವ್ ಇಟ್ ಆರ್ ನಾಟ್, ಒಂದು ವಿಡಿಯೋ ಫುಲ್ ನಾನು ನೈಟ್ ಸೂಟ್ಸ್ ಬಗ್ಗೆನೇ ಮಾಡ್ಬೋದು. ಸುಮಾರು 30 pairs ಆಫ್ ನೈಟ್ ಸೂಟ್ಸ್ ಇದೆ ಅನ್ಸುತ್ತೆ ಮಿನಿಮಮ್. ಅಂಡ್ ಐ ರಿಯಲಿ ಲೈಕ್ ವೇರಿಂಗ್ ಇಟ್. ಅಯ್ಯೋ, ನಿಮಗೆ ಯಾವ ರೀತಿಯ ವಿಡಿಯೋಸ್ ನೋಡೋದಕ್ಕೆ ಇಷ್ಟ ಆಗುತ್ತೆ ಅದನ್ನು ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಅದೇ ರೀತಿಯ ವಿಡಿಯೋಸ್ನ ಮುಂದೆ ಬರುವಂಥ ದಿನಗಳಲ್ಲಿ ನಿಮಗೋಸ್ಕರ ಮಾಡ್ತೀನಿ. ಫೈನಲಿ ನನ್ನ ವಾರ್ಡ್ರೋಬ್ ಎಲ್ಲ ಸೆಟ್ ಆಗಿದೆ. ವಿಂಟರ್ ವೇರ್ ಕಲೆಕ್ಷನ್ಸ್ ಆರ್ ಔಟ್ಸೈಡ್. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇಲ್ಲಿ ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ.